ಮನೇಲಿ ಯಾರು ಕಾಣ್ತಿಲ್ಲ. ನಿನ್ ಗಂಡ ಎಲ್ಲಿ? ಗೊತ್ತಿಲ್ಲ ಅಜ್ಜಿ, ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಏನವ ಹಿಂಗಂತೀಯ? ಅಲ್ಲ, ಕಟ್ಕೊಂಡು ಹೆಂಡ್ತಿತ್ತವ, ಗಂಡ ಆದವನು ಎಲ್ಲೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿತ್ತಾನೆ. ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಜ್ಜಿ. ಈ ನರಕದಿಂದ ಯಾವಾಗ ಹೊರಗಡೆ ಹೋಗ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಹಾಗಾದ್ರೆ ಬಾ ಮಯೂರಿ, ನಮ್ಮ ಊರ್ಗ್ ಹೋಗೋಣ. ಯಾರ್ ಏನಾದ್ರೂ ಮಾಡ್ಕೊಳ್ಳಿ, ನೀ ನಮ್ ಜೊತೆಗಿದ್ರೆ 100 ಆನೆ ಬಲ ಇದ್ದಂಗೆ. ಬಾ ಮಯೂರಿ. ಲಕ್ಷ್ಮಿ, ಸುಮ್ಮನಿರೇ. ಅಲ್ಲ ಕಣವ, ಈ ಮನೇಲಿ ಯಾರು ನಿಂಗೆ ಹಿಂಸೆ ಕೊಡ್ತಾವ್ರ? ಹೇಳವ. ಅಜ್ಜಿ, ಏನು ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ತಿದ್ಯಲ್ಲ. ಇವ್ರ ಊರಿಗೆ ಬಂದಾಗ್ಲೇ ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಗೊತ್ತಿಲ್ವಾ? ಇನ್ನು ಮದ್ವೆ ಆಗಿ ಬಂದಿದ್ದಕ್ಕೆ ಮನೆಯಲ್ಲಿ ಏನೇನೆಲ್ಲ ಆಯ್ತು ಅಂತ ಅಪ್ಪಯ್ಯ ಹೇಳಿದನ್ನೆಲ್ಲ ಮರ್ತೋದ್ಯಾ? ಹಿಂಸೆ ಕೊಡೋದಕ್ಕೆ ಅಂತಾನೆ ಹುಟ್ಟಿರೋ ಈ ಜನಗಳ ಮಧ್ಯೆ ಸಿಕ್ಕಾಕೊಂಡು ಹಿಂಸೆ ಅನುಭವಿಸದೆ ಇರ್ತಾಳ ಇವಳು. ಹೌದೇನವ್ವ? ತಿಟ್ವಾಗ್ಲೂ ಹಿಂಸೆ ಆಯ್ತಾಯ್ತಾ ನಿನಗೆ? ಅಜ್ಜಿ, ಮನೆ ಕೆಲ್ಸಕ್ಕೆ ಅಂತ ಬಂದ್ ಹುಡುಗಿಗೆ ತಾಳಿ ಕಟ್ತಾರೆ ಅನ್ನೋದೇ ದೊಡ್ಡ ಹಿಂಸೆ ಅಲ್ವಾ? ನಿಮ್ಮನ್ನೆಲ್ಲ ಒಂದ ದಿನಾನು ಬಿಟ್ಟಿದ್ದವಳಲ್ಲ ನಾನು. ಅಂಥದ್ರಲ್ಲಿ ಇಷ್ಟು ದಿನ ಬಿಟ್ಟಿದ್ದೀನಿ ಅಂದ್ರೆ ಅದ್ ಹಿಂಸೆ ಅಲ್ವಾ? ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಜ್ಜಿ. ಒಂದೊಂದು ಕ್ಷಣನೂ ಉಸಿರು ಕಟ್ಟಾಗ್ತಿದೆ. ಆ ತೋಟದ ಮನೆನೂ ಬೇಡ, ಆ ಊರು ಬೇಡ. ನಾವ್ 5 ಜನ ಬೇರೆ ಯಾವ್ದಾದ್ರೂ ಊರಿಗೆ ಹೋಗಿ ಸಂತೋಷವಾಗಿ ಇದ್ಬಿಡೋಣ ಅಂತ ಅನಿಸ್ತಿದೆ. ಬೇಡ ಕಣವ, ದೊಡ್ಡ ಯಜಮಾನ್ರಿ ಹೇಳದ್ನ ಮರ್ತ್ಬಿಟ್ಟ. ಅಥವಾ ನಿವಾರ ವಸಿ ಹೇಳಿ. ಹೂ ಕಣವ, ಒಂದ್ ಹೆಣ್ಣಿಗೆ ಕುತ್ತಿಗೆ ತಾಳಿ ಬಿದ್ಮೇಲೆ ಅವಳ ಗಂಡನ ಮನೆ ಸೊತ್ತು, ಅವಳ ಗಂಡ, ಅತ್ತೆ, ಮಾವ ಅವ್ರ ಶ್ರೇಯಸ್ಸನ್ನ ಬಯಸುತ್ತಾ ಅವ್ರ ಆಸ್ತಿ ಅಂತಸ್ತೆಲ್ಲ ವೃದ್ಧಿ ಆಗ್ಲಿ ಅಂತ ಬೇಡ್ಕೋಬೇಕು ಕಣವ್ವ.